ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5 ಗಂಟೆ ಆಗೈತೆ ನೋಡಿ, ಎದ್ದು ಲಾಗ್ ಚಾಲು ಮಾಡೀನಿ. ಎಲ್ಲ ಅಲ್ಲಿದೆಲ್ಲ ಇಟ್ಟು ನೀನು ರಾತ್ರಿ ಮಲ್ಕೊಂಡ್ಬಿಟ್ಟೆ. ಬಟ್ಟೆ ಗಂಟು ಬಿಚ್ಚಿದೆ, ಬಿಚ್ಕೇರಿ ಅವನಷ್ಟು ಸಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಶ್ರವಣಕುಮಾರ್ ಮಲ್ಕೊಂಡಿದ್ದಾರೆ, ನೋಡ್ತಿರ್ಬೇಕು. ನೀವು ಚಿಲ್ಕತ್ತೆ ನೋಡಿ. ಇನ್ನು ಶ್ರವಣಿಗೆ ಒಂದು ಉಪ್ಪಿಟ್ಟು ಮಾಡಬೇಕು. ಶುಕ್ರವಾರ ಇವತ್ತು ರೊಟ್ಟಿ ಮಾಡಲ್ಲ, ಹೀಗಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರಾತು ಅಂತೇಳಿ ಮಾಡಿ ನೋಡಿ. ಒಲೆ ಎಲ್ಲ ತೊಳ್ಕೊಬೇಕು, ಉಷ್ಟು ಮನೆ ತೊಳಿಬೇಕು. ಇವತ್ತಿನ ರೊಟೀನ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಫುಲ್ ತೋರಿಸ್ತೀನಿ. ನೀವೆಲ್ಲರೂ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ನಾನು ಕೂಡ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡೆ. ಅದು ಎದ್ದುಗಾನೆ ಅಟ್ ಕೂಡ ಬಿಡ್ಬೇಕು ನೋಡಿ. ಬೀರಪ್ಪ ಮುತ್ತನ ದರ್ಶನ ನಾನು ಮಾಡ್ತೀನಿ, ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಮಾಡ್ಕೊರಿ ನೀವು ಕೂಡ. ಬರೀ ಗ್ಯಾಸ್ ಕಟ್ಟಿ ಒಲೆ ಎಲ್ಲ ಮನೆ ಎಲ್ಲ ತೊಳಿಬೇಕ್ರಿ. ಇಷ್ಟು ಮನೆ ತೊಳಿಬೇಕು. ಶುಕ್ರವಾರ ತೊಳಿಲಿಕ್ಕಂದ್ರೂ ನಿಪ್ಪನಾಗಲ್ಲ, ತೊಳೆದ್ರೆ ಬೇಸ್ ನೋಡಿ. ಇಟ್ಟತ್ತಾಗತ್ತಲ್ರಿ. ಮೊದಲು ಇವ್ರು ಸಾಲಿಗೆಲ್ಲ ಕಳಿಸಿ ಉಟ್ಟು ಬಟ್ಟೆ ಸೆಟ್ ಮಾಡಿ ಉಷ್ಟು ಕಸ ಗುಡಿಸ್ಕೊಂಡು ಮತ್ತು ಮನೆ ತೊಳಿತು ನೋಡಿ. ಬರ್ರಿ ಇವತ್ತಿನ ಲಾಗ್ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಎಲ್ಲ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ನಿಮ್ಮ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಂಗೆ ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಅವಾಗಿನಕ್ಕಿಂತ ಲೈಕು ಕಮ್ಮಿ ಬರ್ತಾ ಇದ್ದಾವೆ. ಹೈಪು ಮಾಡೋದು ಮಾತ್ರ ಮರಿಬೇಡಿ. ಹೈಪೂ ಕಮ್ಮಿ ಬರ್ತಾ ಇದೆ. ಲೈಕು ಹೈಪು ಮಾಡಿದರೆ ಎಲ್ಪ್ ಆಗುತ್ತೆ. ಮತ್ತು ಹಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈ ಕಡೆ ನೋಡಿ ಉಪ್ಪಿಟ್ಟು ಮಾಡಿಟ್ಟಿನಿ. ಶ್ರವಣಿ ಜಳಕ ಮಾಡಿಸ್ಬೇಕು, ನೀರು ಕಾಸಾಕಿಟ್ಟೀನಿ ರೀ. ಬೀರಪ್ಪನ ಗುಡಿಯ ಮೈಕ್ ಹಾಕಿರ್ತಾರೆ, ಹಿಂಗಾಗಿ ಬೆಳಗ್ಗೆನೇ ಲಾಗ್ನೇ ಮಾತಾಡೋಕೆ ನೋಡಿ. ಇನ್ನೂ ದೇವ್ರ ಮುಂದೆ ದೀಪ ಇದೆ, ನೋಡ್ತಿರ್ಬೇಕು ನೀವೆಲ್ಲ. ದೇವ್ರ ಮುಂದೆ ದೀಪ ನಿಂದ ರಾಯರ ಪೂಜೆ ಮಾಡಿ ಸಂಪು ದೀಪ ಉರುತೈತೆ ನೋಡಿ, ಒಳ್ಳೇದು ನೋಡಿ. ನೋಡ್ತಿರ್ಬೇಕು. ನೀರು ಕಾದವು. ಶ್ರವಣಿ ಜಳಕ ಮಾಡಿಸಿ ಇದಿಟ್ಟು ಕಸ ಗುಡ್ಸೀನಿ. ತೊಳಿಬೇಕಂದೆ ಆಕಿನ ಜಳಕ ಮಾಡಿಸಿ ರೆಡಿ ಮಾಡಿ ಮೊದಲು ಆಕಿನ ಸ್ಕೂಲಿಗೆ ಕಳಿಸಿ ಆಮೇಲೆ ತೊಳ್ಕೊತ ಕುಂತ್ರಾಯ್ತು. ಮಳೆ ಬರಾಕತ್ತೈತೆ ನೋಡಿ. ಶ್ರವಣಿ ಕೂಡ ರೆಡಿ ಮಾಡಬೇಕು. ರೆಡಿ ಮಾಡ್ಬೇಕಂತ ಹೊರ್ಯಾಕೆ ಬಂದು ಬೆಳಕಾಗೈತಿ, ಮಳೆ ಬರಾಕತ್ತೈತಿ ರೀ. ಬುತ್ತಿ ಎಲ್ಲ ಕಟ್ಟಿಟ್ಟಿನಿ, ಬುತ್ತಿ ನೀರು ಎಲ್ಲ ರೆಡಿ ಮಾಡಿಟ್ಟಿನಿ. ಇನ್ನು ಅಕ್ಕಿ ತಲೆ ಇಕ್ಕಿ ರೆಡಿ ಮಾಡೋದು ನೋಡಿ. ಅಕ್ಕಿನೂ ಕೂಡ ರೆಡಿ ಮಾಡೀನಿ ನೋಡಿ. ಶ್ರಾವಣಿನೂ ರೆಡಿ ಮಾಡಿದೆ. ಮಳೆ ಬರಾಕತ್ತೈತೆ ನೋಡಿ. ಅಂಗಳ ಕಸ ಹೊಡ್ಬೇಕಂದೆ ಅಂಗಳ ಕಸ ಗುಡ್ಸ್ಕೊಂಡು ಬಂದು ಒಳಗಿನ ಕೆಲಸ ನೋಡ್ಕೊತೀನಿ ರೀ. ಶ್ರಾವಣಿ ಹೂವು ಹರ್ಕೊಳಕತ್ತಾಳ. ಅಲ್ಲೇ ಗಣೇಶನ ಗುಡಿ ಐತಂತ್ರಿ, ಪೂಜೆ ಮಾಡ್ತಾರಂತ, ಹಿಂಗಾಗಿ ಹೂವು ಹರ್ಕೊಳಕತ್ತಾಳ. ಆಕೆಗೂ ಕೂಡ ಡಬ್ಬಿ ರೆಡಿ ಮಾಡೀನಿ. ರೀ. ಇವಾಗ ಏನೇನು ಕೆಲಸ ಅಂದ್ರೆ 6:05 ಆಯ್ತು ರೀ ಟೈಮು. 6:10 ಐತೆ ಟೈಮು. ಆರಾಮ್ ಹೋಗ್ಬೋದು. ಹಿಂಗಾಗಿ ಹೂವು ಹರ್ಕೊಳಕತ್ತಾವಡಿ. ಬರೀ ಇಷ್ಟು ಬಟ್ಟೆ ಸೆಟ್ ಮಾಡಬೇಕು. ಇನ್ನು ಶ್ರಾವಣಿ ಎಬ್ಬಿಸ್ಬೇಕು. ಹೋಮ್ವರ್ಕ ಬರ್ದಿಲ್ಲ ರೀ ಶ್ರಾವಣಿ. ನೀನು ರಾತ್ರಿ ಕರೆಂಟೇ ಇಲ್ಲ ರೀ. ಅವ್ರ ಏನು ಮಾಡ್ಬೇಕು, ಬರ್ರಾಗ ಲೇಟ್ ಆಯಿತು. ಆ ಕಡೆ ಊಟ ಮಾಡಿ ಅವ್ರು ಮಾರಿ ತೊಳೆದು ಹೋಮ್ವರ್ಕ್ ಕುಂದಿರ್ಬೇಕಾ ಕರೆಂಟ್ ಹೋಗ್ಬಿಟ್ಟು ಇಟ್ಟು ಬಟ್ಟೆ ಸೆಟ್ ಮಾಡಬೇಕು. ಮತ್ತು ಇವತ್ತು ಮನೆ ತೊಳಿಬೇಕು ರೀ. ಉಸು ಮನೆ ತೊಳ್ಕೊಬೇಕು. ಎಲ್ಲ ಕಸ ಹುಡುಗಿ ಉಪ್ಪಿಟ್ಟು ಮಾಡಿ ಆಕಿನ ಡಬ್ಬಿ ಕಟ್ಟೀನಿ. ಇದೊಲೆ ಎಲ್ಲ ತಿಕ್ಕೋಬೇಕು ರೀ ಇವತ್ತು ಕ್ಲೀನಾಗಿ. ಬರೀ ಅಂಗಳ ಕಸ ಗುಡಿಸ್ಕೊಂಡು ಅಡುಗೆ ಮನೆ ದೇವ್ರ ಮನೆ ತೊಳೆದು ಬೆಳಕಾಯ್ತು ನೋಡಿ. ಇಲ್ಲಿ ಶ್ರಾವಣಿ ಹೂವು ಹರ್ಕೊಳಕತ್ತಾವ್ರಿ. ಅದು ನೋವಾನಾಗಿಲ್ಲಲ್ಲ ಯಾಕೆ? ಹೌದನು? ರೆಡಿ ಆಗ್ಯಾಡ್ರಿ. ಮಳೆ ಬರಾಕತ್ತಲ್ಲಿ ಅವ್ನಿಗೆ ಛಾತ್ರಿ ಇಲ್ಲ. ಒಂದು ಸಾಂಗ್ ಎತ್ತಿ ತರಬೇಕು, ಸಿಗೋವಲ್ಲಾಗ ಅವನು. ಬಾ ಸಾಕು, ಹೋಗ್ಬಾ. ಯಾವ ಬಾ, ಹಂಗೆಲ್ಲ ಕೈ ಆಡಿಸ್ಬೇಡ. ಬಾ, ಮಳೆ ತೋರ್ಸ್ಕೊತಿ. ಬಾ, ಅದೆಲ್ಲ ತಲೆ ತೊಳ್ಕೊಂಡಿ. ಏನು ಬಾಂಡೆ ಅದಾವ್ರಿ, ಸ್ವಲ್ಪ ಬೆಳಕು ಹಾಕಿ ನೋಡಿತೀರಿ. ಮಳೆಯಾಗ ಹೆಂಗೆ ಹೋಗ್ಬೇಕು ನೋಡಿ. ಮೊನ್ನೆ ಬಟ್ಟೆ ತರಕ್ಕೆ ಹೋದಾಗ ಒಂದು ಜಾಕೆಟ್ ತರಲಿ ನೋಡಿ. ಮಳೆ ಬಂದ್ರೆ ಹಾಕ್ಕೊಂಡು ಹೋಗಾಕ ಜಾಕೆಟು ತರಲಿಲ್ಲ. ಶಾಂತ ಸಿಸ್ಟರ್ ಮಗಗೆ ತೊಗೊಂಡ್ರು. ಓದ್ಯಾ ಮಳೆ ಹೆಂಗೆ ಓದ್ತೀವ? ಹುಷಾರಾಗಿ ಹೋಗವ. ನೋಡ ವ್ಯಾನ್ ಬರ್ತಾ ಮಳೆ ಬರಾಕತ್ತೆ. ಅವು ಬರ್ಲಾರ ಬುಕ್ಕ ತೆಗಿಯವ. ಏನು ಬ್ಯಾಗ್ ಒಜ್ಜಿ ತೊಗೊಂಡು ಹೋಗ್ತೀರಿ? ಅವು ಮಗ್ಲು ಆಳಿ ಒಗಿ ಆ ಕಡೆ ಹೋಗ. ಆಳಿ ಹರ್ಕೋಬಾರ್ದು, ಬುಕ್ಕ ಹರಿಬಾರ್ದು ನೋಡಿ. ಆಳಿ ಹರಿದು ಬುಕ್ಕ ಹರಿದಾರ್ದು ಎಷ್ಟು ತುಂಬ ನೋಡಿರಿ. ಮಳೆ ಬರಾಕತ್ತೈತಿವ. ನೀನು ಛಾತ್ರಿ ನೋಡಿ, ಮಳೆಯಾಗ ಹೋಗ್ಬೇಕು. ತೆಲಿಗೊಂದು ಹಾಳಿಯಾರ ಹಾಕ್ಕೊಂಡು ಹೋಬಾ. ಬರೀ ನಾನು ಅಂಗಳ ಕಸ ಗುಡಿಸಿ ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡು ಈ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಬಾಗಿಲಿಗೆ ಅಲ್ಲಿ ತಳಗ ಹಾಕೀನಿ. ಮಳೆ ಬರಾಕತ್ತಿತ್ತು. ಶ್ರಾವಣಿ ಹೂವು ನೋಡಿರ್ಬೇಕು. ಶ್ರಾವಣಿ ಮತ್ತು ಹೋಗಿದ್ಲು, ಮತ್ತು ಕರದನ್ರಿ ಆಕಿನ. ಇಲ್ಲೇ ನಮ್ಮ ಮನೆ ಮಗ್ಳು ಹೊಂಟಿದ್ಲು. ಕರಕೇರಿ ಮತ್ತು ತಂಡಂಗಿ ಹಾಕಿ ಮತ್ತೊಂದು ಆಳಿ ಹಚ್ಚಿ ಬ್ಯಾಗಿಗೆ ಒಂದು ಆಳಿ ಹಾಕಿ
ಇಂಥ ದೊಡ್ಡ ಹಾಳು ಇರ್ತಾವಲ್ರಿ ಹಾಕಿರ್ ಕಟ್ ಕಳ್ಸೀನಿ. ಹಾಕಿ ಮತ್ತು ಕಟ್ ಕಳ್ಸಿದ್ ನೋಡಿ. ನಾವು ಯಾನೇನೋ ಮಳೆಗೆ ಏನು ಬಾರವ ಅಂತದ್ರಿದೆ. ಹಂಗೆ ಅಂಗಳ ಕಸ ಹೊಡಿ ಬಂದು ಮನೆ ಎಲ್ಲ ಕಸ ಗುಡಿಸಿದೆ. ಮನೆ ತೊಯ್ದು ಅಲ್ಲಿ ನೋಡಿ ಟೈಮ್ 8:30 ಆಗೈತೆ. ಇನ್ನು ಅವನು ಜಾಕ ಮಾಡಿಸಿ ಅವನು ರೆಡಿ ಮಾಡಬೇಕು. ಏನಾಯ್ತಂದ್ರೆ ಹೋಮ್ವರ್ಕ ಬರ್ದಿದ್ದಿಲ್ಲ ರೀ ಇನ್ನು ರಾತ್ರಿ ಕರೆಂಟ್ ಇದ್ದಿಲ್ಲ. ಹೇಳಿದ್ರು ಕೇಳ್ರಿ ತಂತೀವಿ ಬಿಡಲ್ಲ ಚಂತನ ಫೋನ್ ಆಯ್ತು ತಾನಾಯ್ತು ಹಿಂಗೆ ಮಾಡಿ ಟ್ಯೂನ್ ಕಾಣ್ತಿಲ್ಲ ಬಾ ತೆಳಕ್ಕೆ ಬಾ ಜಾಕ ಮಾಡ್ಬಾ. ಬಟ್ಟೆ ಎಲ್ಲ ಆರಿಲ್ಲ ನೋಡಿ. ನಿನ್ನ ಮಳೆ ಅದು ಬಂದು ಮಾಡಾಗಿ ಬಟ್ಟೆ ಹಂಗೆ ಅದಾವು. ಇನ್ನೂ ಸ್ವಲ್ಪ ಆರ್ಲಿ ಮಡಿಚಿ ಹಾಕಿದ್ರಂತೇಳಿ ಬಿಟ್ಟು ನೋಡಿ. ಟೈಮ್ ನೋಡಿ ಅರ್ಧ ತಾಸು ಐತೆ. ಇವ್ನು ಜಾಕ ಊಟ ಬುತ್ತಿ ಇದೇ ಆಗುತ್ತೆ ನೋಡಿ. ಹೋಮ್ವರ್ಕ ಮಾಡಿಸಿದ್ದೀನಿ ರೀ. ಹೋಮ್ವರ್ಕ ಮಾಡಿಸಿ ಕ್ಲಿಯರ್ ಮಾಡಿದೆ. ಛೋಟಾ ಭೀಮಾ ಬಾರೋ, ಛೋಟಾ ಭೀಮಾ ಬಾರ್ಲೋ. ಛೋಟಾ ಭೀಮ್ ಇದ್ದ ಹೇಳಿದ ಮಾತು ಹೊಟ್ಟೆ ಕೇಳೋಡಿ. ಶ್ರಾವಣ ಎಲ್ಲ ಕ್ಲೀನಾಗಿತ್ತು ನೋಡಿ. ಇದೆಲ್ಲ ಕಸ ಗುಡ್ಸೀನಿ. ಮಳೆ ಬಂದೈತೆ ರೀ. ಅಡುಗೆ ಮನೆ ದೇವ್ರ ಮನೆ ತೊಳಿತೀನಿ. ಪಡ್ಸಾಲಿ ಅಟ್ಟೆ ಅಂತ ನೋಡಿ. ಶುಕ್ರವಾರ ತೊಳಿಬೇಕು ನೋಡಿ. ಒಲೆ ಎಲ್ಲ ತೊಳ್ಕೊಬೇಕು. ಇವು ನೀರು ಕಾಯಿಸಿ ಇವ್ನು ಜಾಕ ಮಾಡಿಸಿ ಹೋಗ್ಬಿಟ್ಟು ಊಟ ಮಾಡಿಸಿ ಇವ್ನು ಕಳಿಸ್ತೀನಿ ರೀ. ಆಮೇಲೆ ನಮ್ಮ ಮನೆ ತೊಳ್ಕೊಂಡು ಜಾಕ ಮಾಡಿ ಪೂಜೆ ಉಪ್ಪಿಟ್ಟು ನೋಡಿ. ಅಡುಗೆ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ. ಅಡುಗೆ ಮನೆ ದೇವ್ರ ಮನೆ ತೊಳ್ಕೊಂಡೆ. ಟೈಮು 10 ಗಂಟೆ 10:30 ಹಾಕಿ ಬಂದಿರ್ಬೇಕು ರೀ. ಇನ್ನು ಪಡ್ಸಾಲಿ ಅಟ್ಟ ಪ್ಯಾಂಟನಿಗೆ ತೊಳಿಬಾರ್ದು ಅಂತ ಮಾಡಿದ್ದೆ. ತೊಳೆದು ಬಿಡ್ತೀನಿ ರೀ. ಅದನ್ನು ಕೂಡ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮದು ಹೋಮ್ ಟೂರ್ ಡೇ ಮಾಡಿರಿ ಫುಲ್ ವಿಡಿಯೋ ಮನಿ ಅಂತೇಳಿ. ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ನೋಡಿ. ಕದ ಒಂದು ಸ್ವಲ್ಪ ಚಿಲ್ಕ ತೆಗೆದ್ನಾಗ ಬರ್ರ ಅಂತ ತೆಗೆದಾಗ್ಬಿಡ್ತು ಕದ. ಹೋಮ್ ಟೂರ್ ಡೇ ಮಾಡಂತೇಳಿ ಸಿಸ್ಟರ್. ಹೋಮ್ ಟೂರ್ ಡೇ ಯಾರಿಗೆಲ್ಲ ಬೇಕು ಎಷ್ಟು ಮಂದಿ ಕಮೆಂಟ್ ಹಾಕ್ತೀನಿ ನೋಡಿ ಮಾಡ್ತೀನಿ. ಇಲ್ಲಿಕ ಮಾಡಿಬಿಡ್ತಿದ್ದೆ ನಾನು. 2 ಸಲ ಹೋಮ್ ಟೂರ್ ಡೇ ಮಾಡೀನಿ ರೀ. ಇದೇ ಲಾಗಲ್ಲಿ ಐತಿ ರೀ. ಹಿಂದಕ್ಕೆ ಅವು ಹೊಸ ಸಬ್ಸ್ಕ್ರೈಬರ್ ಬಂದಿದ್ರು ನೋಡಿ. ಹೀಗಾಗಿ ಹೋಮ್ ಟೂರ್ ಡೇ ಮಾಡಿರಿ ಅಂತ ಕೇಳಾಕತ್ತೀರಿ. ಮೊನ್ನೆ ಒಬ್ಬರು ಸಿಸ್ಟರ್ ಕೇಳಿದರು, ನಿಮ್ಮದು ಮನೆ ಫುಲ್ ಹೋಮ್ ಟೂರ್ ಡೇ ಮಾಡಿರಿ, ಮನೆಯೆಲ್ಲ ತೋರಿಸ್ರಿ ಅಂತ ಕೇಳಿದ್ರಿ. ಈಗ ದೇವ್ರ ಮನೇನ ತೊಳ್ಕೊಂಡು ನೋಡಿ. ಇವತ್ತು ಶುಕ್ರವಾರ ಪೂಜೆ ಮಾಡೋದು ಲೇಟ್ ಆದ್ರೂ ದೀಪ ಮಾತ್ರ ಇದ್ದೇ ಇರ್ತಾವೆ. ನೀನು ರಾಯರ ಪೂಜೆ ಮಾಡಿಂದ ಇಷ್ಟೇ ಸಣ್ಣ ಉರ್ವಾಕತ್ತಾಳೆ ದೀಪ. ನಂಗೆ ಏನೋ ರಾಯರ ಪೂಜೆ ಮಾಡಿದ ಒಂದು ಖುಷಿ ಸಿಗುತ್ತೆ ನೋಡಿ. ಇವತ್ತು ಶುಕ್ರವಾರ. ನಿನ್ನೆ ರಾಯರ ಪೂಜೆ ಮುಂಜೆ ಬೆಳಗ್ಗೆ ಎದ್ದು ಎಲ್ಲ ರಾಯರ ಫೋಟೋ ಹೂವು ಎಲ್ಲ ತೆಗೆದು ಕ್ಲೀನ್ ಮಾಡಿ ಬಿಟ್ಟಿರ್ತೀನಿ. ಮತ್ತು ಜಾಕ ಮಾಡಿ ಮತ್ತು ಶುಕ್ರವಾರ ಪೂಜೆ ಮಾಡ್ತೀನಿ. ಇವು ನೋಡಿ ದೀಪಿನ ಉರ್ತಾವೆ. ದೀಪ ಯಾವಾಗಲೂ ಎನಿ ಟೈಮು ಹತ್ಬೇಕು ರೀ. ಚಲೋ ದೀಪ ಉರ್ಬೇಕು ಮನ್ಯಾಗ. ಎಷ್ಟು ಸಣ್ಣ ಹತ್ತಿ ನೋಡಿ. ಎಷ್ಟು ಗಾಳಿ ಬೀಸುತ್ತೆ ಆದರೂ ಒಂದು ಸ್ವಲ್ಪ ದೀಪ ಶಾಂತ ಆಗಲ್ಲ. ಮತ್ತು ಅರ್ಬಿ ಸರಿಯಾಗಿ ತೆಗೆದಿಲ್ರಿ. ಪಡ್ದೇನೂ ಹಾಕಿಲ್ಲ. ಒಲಿಯೋದು ಎಷ್ಟು ಸ್ವಚ್ಛಗೆ ಐತೆ ನೋಡಿ. ಮನೆ ಕ್ಲೀನಾಗಿ ಕಾಣಕತ್ತೆ ಅಂದ್ರೆ ತುಂಬ ಖುಷಿ ಆಗುತ್ತೆ. ಒಟ್ಟು ಊಟ ಬೇಡ ಮೊದಲು ಮನೆ ಕ್ಲೀನ್ ಮಾಡ್ತೀವಿ. ಬರೀ ಪಡ್ಸಾಲಿ ಅಟ್ಟ ಎಲ್ಲ ತೊಳ್ಕೊಂಡು ಮತ್ತು ಲಾಗ್ ಮಾಡ್ತೀವಿ ನೋಡಿ. ಟೈಮು 11:05 ಕಮ್ಮಿ ಐತೆ. ನಾನು ಕೂಡ ಇವಾಗ ಎಲ್ಲ ಕೆಲಸ ಮುಗೀತು ನೋಡಿ. ಇಟ್ಟು ಕೆಲಸ ಮಾಡಿದೆ. ಉಣ್ಣಾಕ ಅಡಿಗೆಲ್ರಿ. ಉಪ್ಪಿಟ್ಟು ಅವಾಗೂ ಶ್ರಾವಣಿಗೆ ಉಪ್ಪಿಟ್ಟು ಕಟ್ಟಿದೆ. ಉಪ್ಪಿಟ್ಟು ಉಣಿಸಿದೆ. ಈಗ ಪಡ್ಸಾಲಿನ ತೊಳೆದು ನೋಡಿ. ಅಡುಗೆ ಮನೆ ದೇವ್ರ ಮನೆ ತೊಳೆದು ಬಿಡ್ಬೇಕಂದೆ. ಪಡ್ಸಾಲಿ ಅಟ್ಟ ಪ್ಯಾಂಟಿನ್ಗಳು ಎಲ್ಲ ತೊಳ್ಕೊಂಡೆ. ಸಡು ಆಗಿತ್ತು ಇವತ್ತನೇ ಶುಕ್ರವಾರ. ಮತ್ತು ತೊಳಿಲಿಕ್ಕೂ ಜೀವ ಸಮಾಧಾನ ಆಗಲ್ರಿ. ಅದು ತೊಳಿಲಿಲ್ಲ ಚಂದ ಇಡೀ ದಿನ ಮನುಷ್ಯ ಒಂಥರ ಮಬ್ಬಾಗಿಬಿಡುತ್ತೆ ರೀ. ಅಷ್ಟು ತೊಳೆದ್ರೇ ಥರ ಖುಷಿ ಆಗುತ್ತೆ ನಮಗೂ ಕೂಡ. ಮಾಡಿದ್ರೇ ದಗದು ಪಾಡಾಗುತ್ತೆ ನೋಡಿ. ಇಲ್ಲಿಕ್ಕಂದ್ರೆ ಆ ಮಾಡೋ ಕೆಲಸ ಮಾಡ್ಲಿಕ್ಕಂದ್ರೆ ಜೀವ ಸಮಾಧಾನ ಆಗಲ್ಲ. ತಂಪೈತೆ ಎಲ್ಲಿ ತೊಳಿಬಿಡ ಅಂತ ಬಿಟ್ಟಿದ್ದೆ. ಆಗ ಅವ್ವ ಫೋನ್ ಹಚ್ಚಿದ್ದೆ. ಅವನಿದ್ರೆ ತೊಳಿಬೇಡವ ಯವ್ವ ನಿಮ್ಮ ಮನೆ ಭಾಳ ತಂಪದವು ಅಂತಂದು ಅವು ಇದ್ರೆ. ಮತ್ತು ಅವು ಇಲ್ಲ ಅವೇ ಅಂತ ಕೇಳಿ ಉಸು ತೊಳ್ದೀನಿ ರೀ. ಅಡುಗೆ ಮನೆ ದೇವ್ರ ಮನೆ ಒರೆಸ್ತೀವ ಪೂಜೆ ಪೂರ್ತಿಯಾಕ ಶುಕ್ರವಾರ ಇವತ್ತು ಅಂತಂದೆ. ಆಟೆ ಮಾಡುವ ಅಂತಂದು ಇವಾಗ ಆಯ್ತಾರ ಅಷ್ಟು ಮನೆ ತೊಳೆದು ಹಾಸಿ ಓದು ಹಾಕಬೇಕು. ಶ್ರಾವಣ ಬರುತ್ತೆ ರೀ. ಒಂದೊಂದು ಹಂಗೆ ಎಷ್ಟಾಗುತ್ತೆ ಅಷ್ಟು ಒಂದೊಂದು ಕೆಲಸ ಮಾಡ್ಕೋತ ಹೋದ್ರೆ ಅನುಕೂಲ ಆಗುತ್ತೆ ನೋಡಿ. ಶ್ರಾವಣಕ್ಕೆಲ್ಲ ಬಾಂಡೆ ಎಲ್ಲ ತಿಕ್ಕಿ ಕ್ಲೀನಾಗಿ ಅದೆಲ್ಲ ಬಾಂಡೆ ತಿಕ್ಕೈತೆ ನೋಡ್ತಿರ್ಬೇಕು. ಎಷ್ಟು ಸ್ವಚ್ಛ ಮಾಡ್ಯಾವಡಿ ಅವ್ವ. ಕ್ಲೀನ್ ಮಾಡ್ಯಾವ ಮೊನ್ನೆ. ಇನ್ನು ಹಾಸಿ ಹೋಗಿದ್ದು ಮನೆ ತೊಳೆದು ನೋಡಿ. ಗ್ಯಾಸ್ ಕಟ್ಟಿ ಒಲೆ ಮಾತ್ರ ಒಲೆ ಹಚ್ಚಿ ಮೊದಲು ಒಲೆ ಯಾವಾಗ ತೊಳೆದ ನಂಗಿತ್ತು. 1 ತಾಸು ಕೈ ಹಿಡಿತು ನೋಡಿ ಒಲೆ. ಇದೇ ಲೇಟ ಭಾಳ ಆತ್ರಿ ಒಲೆ ತೊಳೆಯೋದು. ಅಲ್ಲಿ ಸಿಮೆಂಟ್ ಬಡಿ ಅಂತೇಳಿ ಅವ್ವ ಬಡಿಬೇಕು. ಎಲ್ಲ ನೀಟಾಗಿ ಪದ್ಧತಿ ಇದ್ರೇ ನಾನು ಇಷ್ಟ ರೀ. ಇದು ಗ್ಯಾಸ್ ಕಟ್ಟಿನ ತೊಳ್ಕೊಂಡು ಈ ಗ್ಯಾಸ್ ಪೂಜೆ ಮಾಡಿಬಿಡ್ತು ನೋಡಿ. ಇವೆರಡು ತಿಕ್ಕಾಕಿ ತೊಳ್ತೀನಿ. ಹೊಸ ತಂದೇನು ರೀ ಮಾನಿ. ಅವು ಮೊದ್ಲಿನೂ ಇದಾಗ್ಯಾವು. ಹೊಸ ತಂದೀನಿ. ಇಟ್ಟು ಕೊಬ್ಬರಿ ಹಚ್ಚಿಟ್ಟೋಗ್ಯಾಡ್ರವ್ವ. ಬೆಲ್ಲ ಹಾಕಿ ಉಂಡೆ ಕಟ್ರೆ ಕೊಬ್ಬರಿ ಒಣ ಕೊಬ್ಬರಿ ಮಕ್ಳಿಗೆ ಕೊಡ್ಬೇಕಂತ ನೋಡಿ. ತಲೆ ಚುರುಕಾಗುತ್ತಂತ ನೋಡಿರಿ. ಅದಕ್ಕೆ ಎರ್ಚಾಡ್ರಿ ಎರ್ಚಾಳ ಆಕಿಗೆ ಅದು ಹವ ಐತಲ್ರಿ. ಈಗ ಅವಕ್ಕೆ ನುರಿದಿಲ್ಲ. ಅದು ಸುಮ್ಮನೆ ಮಿಕ್ಸರ್ ಹಾಕ್ತಿದ್ದೆ. ಸುಮ್ಮನೆ ಎರ್ಚ್ಕೋತ ಕುಂತಾಡ್ರಿ. ಉಂಡೆ ಮಾಡಂತ ನಾನು ಇವು ಬಟ್ಟೆ ತರಕ್ಕೆ ಹೋಗಾಗ ಅವಾಗ ಕೊಬ್ಬರಿ ಉಂಡೆ ಮಾಡಂತ ಏನ್ರಿ ಅದನ್ನು ಬಿಟ್ಟಾಳ ಎಲ್ಲ ಕೆಲಸ ಮಾಡ್ಯಾಡ್ರಿ. ಕೊಬ್ಬರಿ ಉಂಡೆ ಮಾಡೋದು ಬಿಟ್ಟು ಯಾವ್ದು ತಮಗೆ ಯಾವಾಗ ಪಾಡಾಗುತ್ತೆ ಅದು ಮಾಡ್ಯಾಬಿಡ್ರಿ. ಸುಮ್ಮನೆ ಅವಾಗ ಯಾವುದು ಕೆಲಸ ಹಾಕೋವಲ್ರಿ ಈಗ. ಯಾಕಂದ್ರೆ ಶಕ್ತಿ ಬರಲ್ಲ.
ಬಂದು ನಮ್ಮ ಮಕ್ಕಳು ಕರ್ಕೊಂಡು ಮನೆ ಮುಂದೆ ಅವ್ರೆಲ್ಲಿ ಹೋಗ್ತಾರೆ ಮೇಲೆ ಬರ್ತಾರೆ ಅನ್ನೋ ನೋಡ್ಕೊತ ಕುಂತ್ರು ಸಾಕು ಅನ್ನಂಗೆ ಆಗ್ಬಿಟ್ಟೈತೆ ನೋಡಿ. ಇವಾಗ ಬರೀ ನಿಂದಿದ್ದೆಲ್ಲ ಟೈಮು 1:30 ಆಗೈತೆ ರೀ. ನಂದು ಬಟ್ಟೆ ಬಾಂಡೆ ಪೂಜೆ ಎಲ್ಲ ಕೆಲಸ ಮುಗೀತು ರೀ. ಇವಾಗ ಊಟ ಮಾಡ್ಬೇಕಲ್ರಿ. ಇವತ್ತಿಗೆ ಊಟ ನೋಡಿ ಲೇಟ್ ಆಯ್ತು ರೀ. ಇವತ್ತು ಶುಕ್ರವಾರ. ಹಂಗೆ ವಿಡಿಯೋ ಒಂದು ಟೈಲರಿಂಗ್ ಚಾನಲ್ಗೊಂದು ಹಾಕಿದ್ಯಾ, ಸಾವಿತ್ರಿ ಲೈಫ್ ಸ್ಟೈಲ್ಗೆ 2 ವಿಡಿಯೋ ಹಾಕಿದ್ಯಾ. ಈ ಚಾನಲ್ಗೆ 2 ವಿಡಿಯೋ ಹಾಕೀನಿ ರೀ. ಚಾ ಇಟ್ಟೀನಿ. ಚಾ ಮಸ್ತ್ ಕುದಿಯಾಕತ್ತೈತೆ. ಒಂದು ಬಿಸ್ಕಿಟು ಚಾ ತಿಂದ್ರಾತು. ಒಂದಿಷ್ಟು ಸಾಂಬಾರು ಐತೆ ರೀ ಮಾಡಿದ್ದು. ಕಾಸ್ಕೊಂಡು 2 ರೊಟ್ಟಿ ತಿಂದ್ರಾತಂತ ಮಾಡಿ ನೋಡಿ. ನಿನ್ನೆ ಕಾಳು ಪಲ್ಯ ಸಾಂಬಾರಿಗತ್ತೆ ಮಾಡಿದ್ನಲ್ಲ ಅದು ಇತ್ತು ರೀ. ಅವ್ರಿಗೆ ಉಪ್ಪಿಟ್ಟು ಮಾಡಿ ಕಳ್ಸೀನಿ. ಸಾಂಬಾರು ಒಂದು ಕಾಸ್ಕೊಂಡು ಊಟ ಮಾಡ್ತೀನಿ ರೀ. ಟೈಮ್ ಭಾಳ ಆಗೈತಿ. ಹಾಲೊಂದು ಕಾಸಿಡಬೇಕು. ಫ್ರಿಜ್ನಾಗಿದ್ದು ತಕ್ಕೊಂಡಿನಿ. ಪೂಜೆನ ಆಗೈತಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ. ಶಾಂತಾ ಸಿಸ್ಟರ್ ನಿನ್ನೆ ಚಿತ್ತಾಪತ್ರ ಅಂತ ಇದ್ರಿ. ಹಿಂಗಾಗಿ ಒಂದು ಹಣ್ಣು ಅಲ್ಲೇ ತಿಂದಿದ್ದೆ ಬಸ್ನಾಗ. ಒಂದು ಹಣ್ಣು ಏನೇ ತಿಂದು ನೋಡಿ. ಹಣ್ಣಾಗಿತ್ತು. ಇಷ್ಟ ನನಗೆ ಫೇವ್ರೇಟ್ ನೋಡಿ ಸೀತಾಪತ್ರ ಹಣ್ಣು. ಆದ್ರೆ ನಾವು ರೊಕ್ಕ ಕೊಟ್ಟು ತುಟ್ಟಿ ಭಾಳ ಹತ್ರ ತರಕ್ಕೆ ಹೋಗ್ಲಡಿ. ಬರೀ ಚಾ ಕುಡಿದು ಊಟ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ರೀ. ಕೆಲಸ ಮಾಡ್ಕೋತೀನಿ. ಮನೆ ಎಲ್ಲ ಪಳ 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 ಕಣ್ಣು ಹೊಡೆದಂಗೆ ಹೋಗ್ತೈತೆ ನೋಡಿ. ಜೀವ ಹೊಟ್ಟೆಗೆ ಊಟಿಲ್ಲ ಅಂದ್ರೂ ಇದು ಇಲ್ಲರಿ. ಮನೆ ಪಳಪ್ ಇಷ್ಟು ಬಾಂಡೆ ತಿಕ್ಕೊಂಡು ನೋಡಿ. ಇಷ್ಟು ಕ್ಲೀನ್ ಡಬ್ಬಿ ದಿನ 2-3 ಡಬ್ಬಿ ಕ್ಲೀನಿಂಗ್ ಮಾಡ್ಕೊಳಕತ್ತೀನಿ ರೀ. ಮಾಡ್ಬೇಕು ರೀ. ಮಾಡಿದ್ರೆ ಆತವ್ರಿ. ಮಾಡ್ಲಿಕ್ಕೆ ಒಂದೇ ಸಲ ಅಂದರೆ ಎಲ್ಲನೂ ಭಾಳ ಆಗುತ್ತೆ. ಅದಿಟ್ಟು ಕಸ ಚೆಲ್ಲಿ 1-2 ಚಾ ಬೊಗ್ನಿ ಎಲ್ಲ ತಿಕ್ಕಿಟ್ಟು ನಾನು ಮತ್ತು ಇನ್ನೂ ಏನು ಬ್ಲೌಸ್ ಸ್ಟಿಚ್ ಮಾಡಬೇಕು, ಏನೇನು ಮಾಡಬೇಕು, ಏನೋ ಒಂದು ಮಾಡ್ಬೇಕಂತಿರ್ತೀನಿ. ಯಾವುದೋ ಒಂದು ಕೆಲಸ ಬಿಟ್ಟಿರ್ತೀನಿ, ಬೇರೆ ಮಾಡಿರ್ತೀನಿ. ಇವೆಲ್ಲ ಬಾಕ್ಸ್ಗಳು ಖಾಲಿ ಆಗಿದ್ದು ನೀನು ತೊಗೊಂಬಂದಿನಿ. ಇಷ್ಟು ಸೆಟ್ ಮಾಡ್ಬೇಕು ಮ್ಯಾಕ. ಮತ್ತು ಇನ್ನೂ ಮಾಲ್ ಹಾಕ್ಬೇಕು ರೀ. ಇಷ್ಟೇ ಮಾಲಲ್ಲ, ಇನ್ನೂ ಹಾಕ್ಬೇಕು ಮಾಲನ್ನು. ಆ ಕಡೆ ಈ ಕಡೆ ಉದ್ರಿ ಒಂದು ಸ್ವಲ್ಪ ಹೊಸಲಿ ಮಾಡಾಕತ್ತೀನಿ. ಇದು ನೀನು ಮುಂಜಾನೆ ಮಡಿಕೆ ಕಾಳು ಹಾಕಿ ಕೊಬ್ಬರಿ ರುಬ್ಬಾಕಿ ಸಾಂಬಾರನ್ನೆಲ್ಲ ಈ ಕಡೆ ಪಲ್ಯನೂ ಎಲ್ಲ ಆ ರೀತಿ ಮಾಡಿದ್ದೆ. ಎಷ್ಟು ಚಂದ ಎಣ್ಣೆ ಕುದ್ದೈತೆ ನೋಡಿ. ಮುಂಜಾನೆನೂ ಕಾಸೀನಿ ರೀ. ಇವಾಗೂ ಕಾಸೀನಿ. ಉಣ್ಣಾಕೆ ಏನು ಮಾಡತ್ರಿ ಮಕ್ಳಿಗೆ ಮಾತ್ರ ಬಿಸಿ ಕೊಡ್ತೀನಿ. ನಾ ಯಾವುದೇ ಇಲ್ಲರಿ ಹಾಕ್ಕೊಂಡು ಉಂಡು ಬಿಡ್ತೀನಿ. ಅದಕ್ಕೆ ಒಂದು ಕಪ್ ಚಹಾ ಮಾಡ್ಕೊಂಡು ಒಂದು ಬಿಸ್ಕಿಟ್ ತಿಂದ್ರಾತು ಮೊದಲ, ಆಮೇಲೆ 2 ರೊಟ್ಟಿ ಉಂಡ್ರಾತು ಅಂತೇಳಿ ಮಾಡಿ ನೋಡಿ. ಯಾವುದೇ ಅನ್ನಕ್ಕೆ ಸೊಪ್ಪು ಮಾಡಬಾರ್ದ್ರಿ. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ನಾವು ಕೊಟ್ಟಾಗ ಕಾಪಾಡ್ಕೋಬೇಕ್ರಿ. ಯಾವುದೇ ಇಲ್ಲಿ ಇವಾಗ ನೋಡಿ ನಮಗೆ ಶ್ರೀಮಂತಿಕೆ ಬಂತಂದ್ರು ಅತಿ ಸೊಕ್ಕು ತೋರ್ಸಕ್ಕೆ ಹೋಗ್ಬಾರ್ದು. ತೊಡಿ ಮರಿ ಮಾಡಿ ಉಣ್ಬೇಕಂತ ಹಿರಿಯರು ಹೇಳ್ಯಾರಿ. ಅದಕ್ಕೆ ರೀ ಊರದವ್ರು ಊರಾಗಿಲ್ಲ, ಮೆರೆದವ್ರು ಕೇರಿಯಾಗಿಲ್ಲ ಅಂತ ಹೇಳ್ತಾರೆ. ಊರದವ್ರು ಊರಾಗ ಇರೋಕ್ಕೆ ಸಾಧ್ಯ ಇಲ್ಲ, ಮೆರೆದವ್ರು ಕೇರಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಹಿಂದಕ್ಕೊಮ್ಮೆ ಯೂಟ್ಯೂಬಲ್ಲಿ ಒಬ್ಬಾಕಿ ನನ್ನ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ಲು. ಆಕಿನೇ ಇವಾಗ ಯೂಟ್ಯೂಬಲ್ಲಿಲ್ಲ. ನಾನು 3 ಸಲ ಪೇಮೆಂಟ್ ತೊಗೊಂಡೆ. ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನೋಡಿ. ನೋಡಿರಿ ಬ್ಲೌಸ್ ಕಟ್ ಮಾಡ್ಬೇಕಂದೆ. ಊಟ ಮಾಡಿ ಬ್ಲೌಸ್ ಕಟ್ ಮಾಡೋಕ್ಕಿಂತ ಮುಂಚೆ ಮೊನ್ನೆ ಒಂದು ಬ್ಲೌಸ್ ಹೊಲಿದೆ. ಅದ್ರ ಜೋಡಿದೊಂದು ಹೊಲಿದಿತ್ತು. ಮತ್ತೊಂದು ಕಟ್ ಮಾಡೋಕ್ಕೆ ಇಟ್ಟಿದ್ದೆ. ಎಷ್ಟು ದಿನ ಆಗಿತ್ತು ಅದನ್ನು ಕಟ್ ಮಾಡಿಟ್ಟು ಅದನ್ನು ಕೂಡ ಟಿಚ್ ಮಾಡಿದೆ. ಇವಾಗ ಶ್ರವಣಕುಮಾರ ಬಂದಾರಿ. ಟೈಮುನು 5:30 ಆಗೈತೆ ನೋಡಿ. ಇಬ್ಬರು ತಂದು ಬ್ಯಾಗ್ ಇಟ್ಟರೆ ಇನ್ನು ಮನೆ ತುಂಬ ಇಟ್ಬಿಡ್ತಾರೆ. ಶ್ರವಣ್ ಹೋಮ್ವರ್ಕ್ ಬರೆಯಕತ್ತಾರ ಮ್ಯಾಗ. ಇದೊಂದು ಬ್ಲೌಸ್ ಸ್ಟಿಚ್ ಮುದೈತೆ. ಇದೊಂದು ಟಿಚಿಂಗ್ ಮಾಡ್ಬೇಕಂದೆ. ಇರಲಾಗ್ತಾಯಿಡಿ ಒಂದು 5 ನಿಮಿಷ 10 ನಿಮಿಷ ಇದು ಟಿಚ್ ಮಾಡೋಕ್ಕಿದೆ. ಫಸ್ಟ್ ಹಿಡ್ದೇನು ರೀಟಿ. ಇದು ಒಂದು ಲೈನ್ ಹೊಲ್ದಿ ನೋಡಿ. ಇನ್ನು ಅಸ್ತ್ರ ಬ್ಲೌಸ್ ಇದು ಬ್ಲೌಸು ಮಸ್ತಾಗೈತೆ ನೋಡಿ. ಚೆಂದಾಗೈತೆ ರೀ. ಟಿಚಿಂಗ್ ಮಾಡೀನಿ. ನೀಟಾಗ ಮಾಡ್ತೀನಿ ರೀ ಟಿಚಿಂಗ್ ಎಲ್ಲ ನಾನು ಪರ್ಫೆಕ್ಟ್ ನೀಟಾಗ ಕಟ್ ಮಾಡಿ. ಎಷ್ಟು ದಿನ ಆಗಿತ್ತು ನೋಡಿರಿ. ಇದು ಶ್ರಾವಣಿಗೆ ಕೂಡ ನೋಡಿ ಆಕಾರ ಹೆಂಗೈತಿ. ಅದು ನಾವು ತಂಡಂಗಿ ಕಳಿ ಡ್ರೆಸ್ ಕಳಿ ಮಾರಿ ತಕ್ಕೋ ಸೋಪ್ ಹಚ್ಚಿ ನೋಡ್ರಿ. ಇಲ್ಲಿ ಚೌಕಾಟ್ ನೋಡಿ. ಚೌಕಾಟು ಕಸಿ ಹಚ್ಚೀನಿ. ರೆಡಿಮೇಡ್ ಕಸಿ ಅದಕ್ಕೆ ಒಪ್ಪತ್ರಿ ಕಸಿ. ಸಖತ್ತಾಗಿ ಐತೆ ನೋಡಿ. ಬ್ಲೌಸು ರೆಡಿ ಆಯಿತು. ಇದಕ್ಕೆ ಉಕ್ಸೋದು ಹಚ್ಚಬೇಕು. ಶ್ರವಣಕುಮಾರ್ ಅಲ್ಲಿಗೆ ನೋಡಿ ಉಸು ಬಟ್ಟೆ ತಗೋಬೇಕು. ನಾನು ಇನ್ನೂ ಉಸು ಬಟ್ಟೆ ಮಡ್ಚಿಲ್ಲ. ಇವತ್ತಿನ ಉಸು ಬಟ್ಟೆ ಮಡ್ಚಿ ಹಾಕಬೇಕು. ಎಲ್ಲ ಕೆಲಸ ಮಾಡ್ಕೊಳ್ಳೇಬೇಕು ನೋಡಿ. ಒಬ್ಬರೇ ಲಾಗ್ ಚಾಲು ಮಾಡ್ಲಿರ್ತದನ. ಶ್ರವಣಕುಮಾರ ಬುಕ್ಕ ತೊಗೊಂಡು ಮ್ಯಾಕ್ ಹೋಗ್ಯಾನ್ರಿ ಬರೆಯಾಕ. 5:30 5:30 ಆಗೈತೆ. 6:30 ತನಕ ಹೊಲ್ದೇ ಬ್ಲೌಸ್ ಸ್ಟಿಚ್ ಮುಗಿದೈತೆ. ಆಮೇಲೆ ಹಂಗೆ ಕಸ ಹುಡ್ತೀನಿ ನೋಡಿರಿ. 6:30 ಆಗೈತೆ. ಮತ್ತು ಇವತ್ತು ಒಟ್ಟು ಟೋಟಲ್ 3 ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ಹಿಂಗಾಗಿ ನೆಟ್ ಎಲ್ಲ ಖಾಲಿಯಾಗಿತ್ತು. 33 GB ನೆಟ್ ಹಾಕ್ಕೊಂಡು ಈ ಲೈವ್ ಹೋಗಿದ್ದೆ. 1 ತಾಸು ಲೈವ್ ಮಾಡಿದೆ. 2:30 ಆಗಿತ್ತೆ ಮತ್ತು 3:30-4 ತನಕ ಲೈವ್ ಮಾಡಿದೆ. ಇವಾಗ ಅವಿಷ್ಟು ಕಟ್ ಮಾಡಬೇಕು ರೀ. ಅವಿಷ್ಟು ಅದೊಂದು ಬ್ಲೌಸು ಮತ್ತು ಕಟ್ ಮಾಡಿ ಟಿಚ್ ಮಾಡಿ ಅవి ಕಟ್ ಮಾಡಿದ್ರೆ ಹಾಗೆ ಟಿಚ್ ಮಾಡಿ ಕಟ್ ಮಾಡಿರಿ. ಯಾವಾಗಾದ್ರೂ ಟಿಚ್ ಮಾಡಿ ನೋಡಿ. ಇವ್ರ ಕೈಯಾಗ ಬೇಯಿಸ್ಕೊಳಕದ್ದೆ. ಕಟ್ ಮಾಡಿ ಒಲಿ ಯಾವಾಗ ಆಗುತ್ತೆ ಆಗೋಲಿ, ಯಾವಾಗ ಆಗುತ್ತೆ ಆಗೋಲಿ ಅನ್ನಕತ್ತಿದ್ರು. ಎಷ್ಟು ಫಿನಿಶಿಂಗ್ ಎಷ್ಟು ನೀಟ್ ಬಂದೈತೆ ನೋಡಿ. ಸಖತ್ತಾಗಿ ಬಂದೈತೆ ರೀ. ತುಂಬ ಖುಷಿಯಾಗೈತೆ ನೋಡಿ ಇವತ್ತು. ಯಾಕೆ ಏನಂದ್ರೆ ಎಲ್ಲರೂ ಇನ್ನೂ ಅಕ್ಕ ಸೀರೆ ಇದಾವೆ ಒಳ್ಳೆ ಕೇಳಕತ್ತಾರೆ. ಎಲ್ಲರಿಗೂ ಹೋಗಿ ಮುಟ್ಟಾಡಿ ಕ್ವಾಲಿಟಿ ಮಾತ್ರ ಸಖತ್ತಾಗ್ಯದವ ಅಕ್ಕ ಅಂತ
ಅಂದರು. ಅವೆಲ್ಲರೂ ಅಂದಿದ್ದು ಥ್ಯಾಂಕ್ಸ್ ಹೇಳಿದಾರೆ. ಅವ್ರು ಅಮೌಂಟ್ ಕೊಟ್ಟರು, ರೊಕ್ಕ ಕೊಟ್ಟು ಸೀರೆ ತೊಗೊಂಡ್ರು ಅವ್ರು ನಮಗೆ ಥ್ಯಾಂಕ್ಸ್ ಹೇಳಿದ್ರು ನೋಡಿ. ಯಾಕಂದ್ರೆ ನಂಬಿಕೆ ಇರಬೇಕ್ರಿ, ವಿಶ್ವಾಸ ಇರಬೇಕು. ನಾವು ಆನ್ಲೈನ್ ಮಾಡ್ತೀವಿ, ಅವರೆಲ್ಲ ಇರ್ತಾರೆ, ನಾವು ಇಲ್ಲೇ ಇರ್ತೀವಿ, ಅವ್ರಿಗೆ ಮೋಸ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲಿ ನೋಡಿ ನನಗೆ. ಅವ್ರು ಕೊಟ್ಟ ಅಮೌಂಟು ಎಲ್ಲಿ ಹೋದ್ರೆ ಒಳ್ಳೆ ಮಾಲ್ ಹಾಕಿದೆ, ಆದರೆ ಅವರ ಪ್ರೀತಿ ಯಾವತ್ತೂ ಇರುತ್ತೆ ನೋಡಿ. ಯಾಕಂದ್ರೆ ನಮ್ಮ ನಂಬಿಕೆ ವಿಶ್ವಾಸ, ನಮ್ಮ ಯಾವುದೇ ಒಂದು ಕೆಲಸ ಮಾಡಿರಿ ಅದು ನಂಬಿಕೆ ವಿಶ್ವಾಸ ಅನ್ನೋದಿತ್ತಂದ್ರೆ ನಾವು ಇನ್ನೂ ಎತ್ತರಕ್ಕೆ ಬೆಳಿತೀವಿ ಅನ್ನೋದು ನನ್ನ ಉದ್ದೇಶ. ಮೊದಲು ಮೇನ್ ನಂಬಿಕೆ ಇರ್ಬೇಕು ರೀ. ಇನ್ನೂ ಕೂಡ ಇದು ಆರ್ಡ್ರ್ ಬರಾಕತ್ತಾವು. ಸೀರೆ ಡೈಲಿ ವೇರ್ ಸೀರೆ ಕಳ್ಸಿದ್ರೆ ಅವರು ಸೀರೆ ಅದಾವ ಅಕ್ಕ ರಿಪ್ಲೈ ಮಾಡಿ ಒಳಗೆ ಕಳಿಸಿ ಅನ್ನಕತ್ತಾರ. ಇನ್ನು ನಾನು ಬ್ಲೌಸ್ ಸ್ಟಿಚ್ ಮಾಡಾಗ ಫೋನ್ ಹೊಡ್ಕೊಂಡು ಕೂತಿದ್ರೆ ಆಗಲ್ಲ ಅಂಥೇಳಿ ಅದು ಲೈವ್ ಮುಗಿಸ್ಕೋತ ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಇವಾಗ ಲಾಗ್ ಚಾಲು ಮಾಡಿ ನೋಡಿ. ಇದನ್ನು ಸ್ಟಿಚ್ ಮಾಡೇ ಬಿಡ್ತೀನಿ ರೀ. ಶ್ರಾವಣಿ ಹಂಗೆ ಬಂದ ಮಾರಿ ತಕ್ಕೋತಾಳ, 2 ಬಾಂಡೆ ತೊಯ್ತಾಳ. ಆಮೇಲೆ ಹೋಮ್ವರ್ಕ ಬರ್ಕೋತ ಕುಂದಿಲ್ರಿ. ಶ್ರಾವಣ ಬರೆಯಾಕತ್ತಾನ, ಜೊಲ್ಯಾಕತ್ತಿದೆ. ಹಂಗೆ ಇಲ್ಲಿ ಒಬ್ರಿಗೆ ಭಾಳ ಸೀರಿಯಸ್ ಪಾರ್ಶಿ ಜ್ವರ ಮಸ್ತ್ ಕೇರಿ ಇದು ಆಯಿತು. ಒಬ್ರಿಗೆ ನಮ್ಮ ಮನ್ಯಾಗ ಇಬ್ಬರಿಗೆ ಆಯ್ತು ನೋಡಿ. ಏನು ಮಾಡೋದು, ಇವು ಒಬ್ರು ಮಾತ್ರ ಯಾವಾಗ ಏನಂತಾರೆ ಪಾಪ ಮಕ್ಕಳೆಲ್ಲ. ಅಲ್ಲಿ ಹೋಗಿ ಕುಂತ್ಬಿಟ್ಟಿನಿ. ಅಲ್ಲಿ ನಿಂತಾನೆ ಅಲ್ಲಿ ಮಂದಿ ದಬ 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 ಮಗ್ಳು ಮನ್ಯಾಗ ರೀ. ಅಜ್ಜಿ ಪಾಶಿ ಹೊಡಿತು, ಮತ್ತು ಅವ್ರಿಗೆ ಇದು ಆಯಿತು. ಈ ಥರ ಅಲ್ಲೇ ಕೂತೀನಿ. ಬೇಜಾರಾಗುತ್ತೆ ನೋಡಿ. ಬಂದು ಅಂಗಳ ಕಸ ಹುಡುಗಿ ಒಳ್ಯಾಕೆ ಬಂದೀನಿ ರೀ. ಟೈಮು ಒಳ್ಯಾಕೆ ಬಂದಿಲ್ಲ ರೀ, ಮತ್ತೆ ಹಂಗೆ ಹೋಗೀನಿ ರೀ. ನಾನು 8 ಗಂಟೆ ಆಗೈತಿ, ಒಳ್ಯಾಕೆ ಬಂದಿಲ್ಲ ರೀ. ನಾವು ಒಳ್ಳೆ ಮತ್ತೆ ಅಂಗಳ ಕಸ ಹುಡುಗಿ ನೀರು ಹೊಡೋದು ಕಾಲ ಅಂದಿರಲಿಲ್ಲ ರೀ. ಏನು ನೋಡ್ಯಾಕೆ ಹೊಡ್ಯಾಕೆ ಏನರ ಹೊಲಿಬೇಕು ಮಾಡ್ಬೇಕಂದ ಮುದ್ದಾಮ್ ನೋಡಿ. ಅಲ್ಲೇ ಹೋಗಿರ್ತೈತೆ. ಮಕ್ಳು ಕರೆಂಟ್ ಹಾಕಿ ನೋಡಿ. ಕರೆಂಟ್ ನಾನು ಇವಾಗ ಹಾಕಿದೆ, ಅಡುಗೆ ಮಾಡ್ತೀನಿ ರೀ. ಏನು ಒಬ್ರು ಮಾತ್ರ ಈಗ ಆಗ ಅಂತಾರೆ ಒಬ್ಬರು ಆಂಟಿಯರು. ಇನ್ನೊಬ್ರಿಗೆ ಅಷ್ಟೊಂದು ಜ್ವರ ಮಸ್ತ್ ಕೇರಲ್ಲ, ಅವ್ರಿಗೆ ಆರಾಮ ಅನ್ಸೈತಿ. ದವಾಖಾನಿಗೆ ಹೋದರು. ಏನು ಮಾಡೋದು ನೋಡಿ, ಜನ್ಮಕ್ಕೆ ಯಾವ ಹೊತ್ತಿಗೆ ಏನು ಬರುತ್ತಂತ ಗೊತ್ತಿಲ್ಲ. ಒಬ್ರಿಗೆ ಈಗ ಇವಾಗ ಅನ್ನೋರಿಗೆ ಮಕ್ಕಳಾಗಿಲ್ಲ ರೀ ಪಾಪ, ಮಕ್ಕಳನ್ನ ಇಲ್ಲ. ಇನ್ನೊಬ್ರಿಗೆ ದವಾಖಾನಿಗೆ ಹೋದ್ರಲ್ಲ, ಅವ್ರಿಗೆ ಹೆಣ್ಮಗಳು ನೋಡಿ. ಇಂಥವೆಲ್ಲ ಕೇಳೋಣ ಮನ್ಸಿಗೆ ಭಾಳ ಬೇಜಾರಾಗುತ್ತೆ ರೀ. ಒಂದು ಹೇಳ್ರಿ, ನಾ ಇನ್ನೂ 5:30 ಆಗಿತ್ತು, ಲಾಗ್ ಬಂದು ಮಾಡಿ ಅದು ತೊಳಿಬೇಕಂತ ಕುಂತೆ ಒಂದು ಓಡೊಂಟ್ರು. ನನಗಿಂತದ್ದು ಏನರ ಇತ್ತಂದ್ರೆ ಕೈ ಕಾಡಲ್ರಿ, ಮೊದಲು ಹೋಗ್ಬಿಡ್ತೀನಿ ರೀ. ಯಾವ್ದಾಗ ಅದು ಅಲ್ಲೇ ಏನರ ಇರಲಕ್ಕ ಅದು ಅಲ್ಲೇ ಹಾಳಾಗಲ್ಲಕ್ಕ ಧೂಳಾಗಲ್ಲಕ್ಕ ಬಿಟ್ಟು ರೈಟ್ ಅಂದ್ಬಿಡ್ತು ನೋಡಿ. ಹೋಗಿ ಅಲ್ಲಿ ಆಕಿ ಏನೀಗ ಒಬ್ರು ಮಾತ್ರ ಮಕ್ಕಳಿಲ್ಲ ಅಂತೀನಲ್ರಿ. ಆ ಆಂಟಿಯರು ಬಾಯಿಲೆ ಉಸಿರು, ಕೈ ಜಕ್ಕೊನ್ಲ ಕಾಲು ಜಕ್ಕೊನ್ಲ ಕಣ್ಣೆಲ್ಲ ನೆಟ್ಟಗೆ ಮಾಡ್ಯಾರ. ಆಗೇನು ದವಾಖಾನೆ ಹೋದ್ರು ಉಳಿಯಲ್ಲ, ಒಯ್ದು ಬಿಡ್ರಿ ಅಂದ್ರಂತ. ಹಿಂಗೆ ಐತೆ ನೋಡಿ. ಮಕ್ಳಿದ್ರೆ ಈಗಿನ ಟೈಮ್ದಾಗ ಹೆಂಗೆ ಬಡ್ಕೋತಾವು. ಜನ್ಮಕ್ಕೆ ಯಾರಿದ್ರೇನ್ರಿ, ಜೀವೋಗಾಗ ಯಾವ ಮಕ್ಳಿದ್ರೇನ್ರಿ ಮರಿದ್ರೇನ್ರಿ, ಯಾವುದೂ ನಮ್ಮಿಂದ ಬರ್ಲಿ ನೋಡಿ. ಜೀವನ ಹೆಂಗೆ ಹೋಗುತ್ತೋ ಹೆಂಗೆ ಹುಟ್ಟುತ್ತೋ ಇನ್ನೆಲ್ಲ ನೋಡಿಬಿಟ್ರೆ ನಾವು ಇಲ್ಲೆಲ್ಲ ಬಡ್ದಾಡ್ತೀವಲ್ಲ, ಏನೋ ಜೀರೋ ನೋಡಿದ್ವು. ನಾವೆಲ್ಲ ಎಷ್ಟು ಬಡ್ದಾಡಿ ನಂದು ನಿಂದು ಅಂತಿಟ್ಟೆಲ್ಲ ಬಡ್ದಾಡಿ ಜೀವನ ಮಾಡ್ತೀವ್ರಿ. ಎಲ್ಲ ಜೀರೋ ನೋಡಿ. ಅವೆಲ್ಲ ನೋಡಿಬಿಟ್ರೆ ಈಗ ಹಿಂಗೆ 4 ಮಂದಿ ಇದಾರೆ ನೋಡಿ ನಮ್ಮ ಊರಾಗ. ಏನೋ ಒಂದು ಟೈಮಿಂಗ್ ಬಂತಂದ್ರೆ ಎಲ್ಲರಿಗೆ ಬಂದುಬಿಡ್ತ್ರಿ. ಈಗ ಒಬ್ರು ಹಿಂಗೆ ಮಾಡಿ ದವಾಖಾನೆ ಹಾಕ್ಯಾರಂತ್ರಿ ಆ ಕಾಕನ. ಅವ್ರಿಗೂ ಕಂಡಪಟ್ಟಿ ರೊಕ್ಕ ಇರ್ತಾವೆ ನೋಡಿ. ಬಡ್ರಿಂದ ಇರ್ತೈತೆ ರೀ. ಏನು ಮಾಡೋದು, ಎಲ್ಲ ಕೇಳ್ಬಿಟ್ಟು ಮನ್ಸಿಗೆ ಭಾಳ ಬೇಜಾರಾಗುತ್ತೆ. ಇದನ್ನೊಂದು ಹೊಲೋದು ನಾನು ಇಷ್ಟು ಕಟ್ ಮಾಡಿದ್ರಾತು, ಒಂದು ಪಲಾವ್ ಅನ್ನ ಮಾಡಿದ್ರಾತು ಅಂತ ನಾನು ಮಾಡ್ಕೊದೆ. ಏನು ಮಾಡೋದ್ರಿ, ಹೋಲ್ಬಿಡ್ರಿ. ಮನಸ್ಸಿಗೆ ಬೇಜಾರಾಗುತ್ತೆ ನೋಡಿ. ಪಾಪ ಮನ್ಯಾಗ ಇರ್ಬೇಕು ರೀ ಯಾರೋ ಒಬ್ಬರು. ಮತ್ತು ಓಣಿನವ್ರ ನೋಡಿ ಬೆಳ್ಳುಳ್ಳಿ ತಿಕ್ಕಿ ಹಚ್ಚಿ ಪಾರ್ಶಿ ಆಗಿತ್ತು ರೀ. ಮೊದಲ ಮಗಳು ಗಂಡು ಮನ್ಯಾಗ ರೀ. ಮನ್ಯಾಗ ಯಾರೆಲ್ಲ ಒಬ್ಬೇಕಿದೆ ಅಜ್ಜಿ. ಮತ್ತು ಓಣಿನವ್ರು ಎಲ್ಲರೂ ಕೂಡಿ ದವಾಖಾನಿಗೆ ಕರ್ಕೊಂಡು ಹೋದ್ರಿ. ಅವ್ರು ಅಂತಂಬ್ರ ಮಂದಿ ಅವರು. ಅನ್ನ ಮಾಡ್ತೀನಿ ರೀ. ಅನ್ನ ಮಾಡಿಬಿಟ್ಟು ಪುಳಿಯೋಗರೆ ಮಾಡಿಬಿಡ್ತು ನೋಡಿ. ಇಲ್ಲೇ ಓಣ್ಯಾಗ ಇಬ್ರಿಗೆ ಹಿಂಗೆ ಸೀರಿಯಸ್ ಆಗೈತಿ. ಇಲ್ಲಿ ಇದು ಮಾಡಿ ರೊಟ್ಟಿ ಮಾಡಲ್ರಿ. ಚಪಾತಿ ಎಲ್ಲ ಮಾಡ್ಬೇಕಂದ್ರೆ ಟೈಮನ್ನು ಭಾಳ ಆಗೈತಿ. ಸ್ವಲ್ಪ ಪುಳಿಯೋಗರೆ ಮಾಡಿಬಿಡ್ತೀನಿ ಈಗ ನೋಡಿ. ಇಷ್ಟು ಬಾಂಡೆ ಎಲ್ಲ ಡಬ್ಬ ಹಾಕಿದೆ, ಸಟ್ ಮಾಡಿದೆ. ಬಾಂಡೆ ಅಕ್ಕಿ ಎಣ್ಣೆ ಬಾಂಡೆ ಸಟ್ ಮಾಡಿದೆ. ಇವಾಗ ದಡಮ್ಮ ಬಂದಾಡ್ರಿ. ಇಷ್ಟು ಒಳಗಡೆ ತೊಗೊಂಬಂದಾಳು, ಮನೆಯಾಗಿದ್ದು ಅಂತ ತೊಗೊಂಬಂದಾಡ್ರಿ. ಈಗ ಇದು ಅನ್ಕಿಟ್ಟಿನಿ. ಒಂದಿಟ್ಟು ನುಚ್ಚಿಬಳಿ ಪಲ್ಯ ಮಾಡ್ತೀನಿ ರೀ. ಒಂದಿಷ್ಟು ನುಚ್ಚಿಬಳಿ ಕೊಟ್ಟಿಲ್ಲ ಮಂದಿ ದಡಮ್ಮ, ಅವೇ ಇದ್ದು ಒಂದಿಟ್ಟು ಪಲ್ಯ ಮಾಡ್ಕೊತೀನಿ. ರೊಟ್ಟಿ ಅದಾವು. ಒಂದೆರಡು ರೊಟ್ಟಿ ಉಂಡ್ರೆ ಬೇಸ್ ನೋಡಿ. ಮುಂಜಾನೆ ಉಂಡಿರ್ತೀವಲ್ಲ ಅವು ರೊಟ್ಟಿ ಬೇಕೇ ಬೇಕು. ಬರೀ ಅನ್ನಂದ್ರೂ ಹೊಟ್ಟೆ ತುಂಬಲ್ರಿ. ಈಗ ದಡಮ್ಮ ಉಟ್ಟು ಕಾಯಿಪಲ್ಲೆ ಪುಟ್ಟಿ ಸ್ವಚ್ಛ ಮಾಡುವ ಅಂದ್ಯ, ಸ್ವಚ್ಛ ಮಾಡಾಕತ್ತಾವ ನೋಡಿ. ದಡಮ್ಮನು ಬಂದ್ರೆ ಮಾಡೋದೆ, ಅವನು ಬಂದ್ರೆ ಮಾಡೋದೆ. ಅದು ಸ್ವಚ್ಛ ಮಾಡಿ ಉಳ್ಳಾಗಡ್ಡಿ ಹಾಕಿಟ್ಟು ಅಲ್ಲಂದ್ರೆ ನಾ ಎಷ್ಟು ತಿಕ್ಕಿಂಡಿ ಡಬ್ಬಿಗಳು ಫ್ರಿಜ್ನಾಗ ಏನದ ಬಿಚ್ಚಿ ಹಾಕಿ ಇದು ಮಾಡ್ತೀನಿ. ನಾನು ಕೂಡ ಅನ್ನ ನೆನೆಕೇರಿ ಮಾಡ್ಕೊತೀನಿ. ನಾಳೆಗೆ ಒಂದು ಕಡೆ ಮಾತಾಡ್ಸೋಕೆ ಹೋದೈತ್ರಿ. ಅವ ಫೋನ್ ಹಚ್ಚವ ಅಂತ ಬಂದಾಡಿ ದಡಮ್ಮ. ಬಾಗಲು ಕೊಟ್ಟಿಗೊಂಟ್ರ ಅವ್ವ ಅಕ್ಕ ದಡಮ್ಮ ಚಿಗವ ಮಾತಾಡ್ಸ್ಕೊಂಡು ಹಾಗೆ ಬರ್ತಾವ್ರಿ. ಇದಕ್ಕೆಲ್ಲಿ ಹೋಗೋದು, ಯಾವಾಗ ಹೋಗ್ಯಾವ ನಡುಗುಂದಿ
ನಡ್ಗುಂದಿಗೆ ಹೋಗ್ಬೇಕು, ನಾ ಇಲ್ಲಿ ಎರ್ಜರಿಗೆ ಹೋಗ್ಬೇಕು ಇವ ನಾ ಹಂಗೆ ಹೋಗು ಅದ ಎರ್ಜರಿಗೆ ಯಾವ ಸಲ ಬುತ್ತಿ ಮಾಡಿದಿಲ್ರಿ. ಹೋಗು ಹಣೆ ಬರ್ನ ಕೊಡ್ಬರ್ಲಿ ನೋಡಿ ಏನು ಮಾಡೋದು. ಬರ್ರಿ ಪಲ್ಯ ಕಣಕ್ಕೆ ಅದೆಲ್ಲ ಕ್ಲೀನ್ ಮಾಡ್ಕೊತೀನಿ. ಡಬ್ಬಿಗಳೆಲ್ಲ ಒರೆಸ್ಕೊಂಡೆ, ಒಂದು ಸಕ್ಕರೆ ಹಾಕಿಟ್ಟಿನಿ ಅಲ್ಲಿ ಮಾಡ್ದಾಗ ಕಾಣ್ತಿರ್ಬೇಕು. ಯಾವ ಡಬ್ಬಿ ಅವು ತಂದಿದ್ದು ತಂದಿಟ್ಟಿರ್ತಾರೆ ಮಾಡ್ಕೊಂಡು ಒಗತ್ ಇಟ್ಕೊಂಡ್ರೆ ಇವತ್ತಿನ ನಾಳೆಗೆ ನಾಡ್ದು ಬರ್ತಂದ್ರೆ ಆಗುತ್ತೆ ನೋಡಿ. ಸುಮ್ಮನೆ ದಾನ್ದೊಂದು ಮಾಡಿದ್ರೆ ಆಗಲ್ರಿ ಅದು ಬಾಳೆ ಎಲ್ಲ. ನೋಡಿ ಎಲ್ಲ ಉಳ್ಳಾಗಡ್ಡಿ ಅದು ಸ್ವಚ್ಛ ಮಾಡಿ ಫ್ರಿಜ್ ಎಲ್ಲ ಸ್ವಚ್ಛ ಮಾಡ್ಕೇರಿ ಉಟ್ಟು ಡಬ್ಬಿಗಳಿಗೆ ಹಾಕಿ ತುಂಬಿಟ್ಟು ಚೌಳಿಕಾಯ್ದು ಸೋಸ ದಡಮ್ಮ ಅಂದೆ ಸೋಸಾಕತ್ತಾಡ್ರಿ ದಡಮ್ಮ. ಈಗ ಪಲ್ಯಕ್ಕೆ ಉಳ್ಯಾಡ್ರಿ, ಪಲ್ಯಕ್ಕೆ ಉಳ್ಳಾಗಡ್ಡಿ ಟಮಾಟಿ ಹೋಳು ಕಟ್ ಮಾಡಿಟ್ಟಾಳ. ಈ ಕಡೆ ನಾನು ಅಗಸಿ ಹುರಿದೀನಿ ರೀ. ಅಗಸಿ ಖಾರ ಮಾಡಿದ್ರೆ ಆಯ್ತು. ದಡಮ್ಮ ಹೇಳ್ಕೊಡ್ತಾ ಹೆಂಗೆ ಹಾಕಿ ಗೊತ್ತೈತ್ರಿ ಯಾರ ಅವ್ರು ಹಿರಿಯರು ಹೇಳ್ಕೊಟ್ಟಾಗಲ್ಲ. ಈ ಕಡೆ ಒಂದು ಹೋಗಿ ನುಚ್ಚಿಬೇಳೆ ಕುಸೀನಿ ರೀ. ನುಚ್ಚಿಬೇಳೆ ಪಲ್ಯ ಮಾಡ್ತೀನಿ, ಅನ್ನ ಮಾಡೀನಿ, ಒಂದಿಷ್ಟು ಸಜ್ಕ ಮಾಡ್ತೀನಿ ರೀ. ದಡಮ್ಮನ ಇಲ್ಲೇ ಮುಕ್ಕೋರವ ಅವೆಲ್ಲ ಹೋಗ್ತಿ ಮತ್ತೆ ಕತ್ತಲಾಗಿ ಹೇಳ್ಕೊತ ಬೀಳ್ಕೊತ ಅಂದೆ. ಆಯ್ತಳವ ಅಂತಂದ್ಲು. ಈಗ ಅದಕ್ಕೆ ಅವು ಚೌಳಿಕಾಯಿ ಸೋಸ್ತಾ ಯಾವ್ದಾರ ಮಾಡ್ತಾಳ್ರಿ ಬಂದ್ಲಂದ್ರೆ ನನಗೂ ನೋಡ್ದಲ್ಲ ಚಂದ ಕೆಲಸನ ಆಗುತ್ತೆ. ಅದು ಬ್ಲೌಸ್ ಅಲ್ಲೇ ಕುಂತು ಈ ಪಲ್ಯಕ್ಕೆ ಒಗ್ಗರಣೆ ಹಾಕಿ ಸಜ್ಕ ಮಾಡಿ ಖಾರ ಮಾಡ್ಕೊಂಡು ಒಂದಿಷ್ಟು ಕೊಬ್ಬರಿ ಬೆಲ್ಲ ಹಾಕಿ ಕುಡಿಸ್ಬೇಕಂತ ಏನಾಗುತ್ತೆ ನೋಡೋಣ್ರಿ. ಆಗಿದ್ದು ಮಾಡೋದು ಬರೀ ಪಲ್ಯ ಮಾಡಿ ಇವಾಗ ಪುಳಿಯೋಗರೆ ಬೇಕಂತ ಪುಳಿಯೋಗರೆ ಪಾಕೆಟ್ ಹಿಡ್ಕೊಂಡು ಕೂತ ನೋಡಿ ಮಾಡಿಕೊಡ್ಬೇಕಂತ ಚಿನ್ನಕ್ಕನು ಮಾಡಿಕೊಡ್ತಾ ತಗೋ ನೋಡಿರಿ. ದಡಮ್ಮಂದು ಶ್ರಾವಣಿದು ಎಲ್ಲ ಊಟ ಆಯಿತು. ನಾನು ಕೂಡ ಇವಾಗ ಉಣ್ಬೇಕಂತ ಜಸ್ಟ್ ಬೇಳೆ ಪಲ್ಯ ಮಾಡೀನಿ. ಅನ್ನ ಪುಳಿಯೋಗರೆ ಮಾಡ್ಬೇಕಂದೆ ಮಾಡಿ ನೋಡಿ. ಮುಂಜಾನೆ ಮಾಡ್ತೀನಿ, ಮುಂಜಾನೆ ಮಸ್ತ್ ಹರಿತೈತೆ ಬಿಸಿ ಅನ್ನ. ಪುಳಿಯೋಗರೆ ಚಲೋ ಆಗಲ್ಲ. ಸಜ್ಕ ಮಾಡಿದ್ದೀನಿ ರೀ ಮತ್ತು ನೋಡಿಲಿ ಸಜ್ಕ ಮಾಡಿದೆ. ಅವ್ರು ಮೂವರು ಹಾಲು ಹಾಕೋ ಸಜ್ಕ ಚಪಾತಿಯಾರ ರೊಟ್ಟಿಯಾರ ಲಟ್ಟಿಸ್ಬೇಕಂದೆ. ಓದ್ನಿ ಅಂದರೆ ದಡಮ್ಮ ಇರು ಯಾವ ಅಮ್ಮಗೆ ಚೌಳಿಕಾಯಿ ಅವು ಮುರಿ ಅದಾವು ಖಾರ ಮಾಡೋದೈತೆ ಅಂದ್ಯ. ಈಗ ಇದು ಯಾವ ಖಾರ ಇದು ಕಾರೆಳ ಖಾರ ಮಾಡಿದ್ಲು ನೋಡಿ ದಡಮ್ಮ. ಮಿಕ್ಸರ್ಗೆ ಹಾಕಿ ಏನು ಮಿಕ್ಸ್ ಮಾಡಿ ಕೊತ್ತಂಬರಿ ಕರಿಬೇವು ಏನು ಹಾಕಿ ಮಿಕ್ಸ್ ಮಾಡಿ ತಿಕ್ಕಿ ಹಾಕಿ ಕೊಟ್ರಿ ಗಂಗಾದಾಗ. ಶ್ರಾವಣಿ ಮಿಕ್ಸರ್ಗೆ ಹಾಕಿಟ್ಟಾಳ. ಗಮ್ ಅಂತೈತ್ರಿ ಕಾರೆಳ ಖಾರ. ಇವಾಗಾರ ಸುಮ್ಮನೆ ರೊಟ್ಟಿ ಎಣ್ಣೆ ಖಾರ ಬಿಸಿ ಅನ್ನದಾಗ ಉಣ್ಣಕ್ಕೆ ಬರ್ತಾ ಚಟ್ನಿ ಮಾಡೋದೇ ಕಮ್ರಿ ನಾನು. ಹಿಂಗಾಗಿ ಮಾಡಿದೆ. ದಡಮ್ಮ ಚೌಳಿಕಾಯಿ ಮುರಿಯಾಕತ್ತ ಹೊಡಿ ಇನ್ನೂ ಒಂದು ಸಲ ಚೌಳಿಕಾಯಿ. ಬರೀ ನಾನು ಊಟ ಮಾಡ್ತೀನಿ ಮಸ್ತ್ ಬ್ಯಾಳೆ ಪಲ್ಯ ಎಣ್ಣೆ ಖಾರ ಹಾಕ್ಕೊಂಡು ಕಟಕ್ ರೊಟ್ಟಿ ಹರ್ಲಿದ್ದವ್ರಿಗೆ ಇದು ನುಚ್ಚಿಬೇಳೆ ಪಲ್ಯ ನೋಡಿ. ನನಗೆ ಮುಂಜಾನೆನೂ ಹೊರ ತುಂಬಿಡ್ರಿ, ಅದಕ್ಕೆ ಪಲ್ಯ ಮಾಡ್ಕೊಂಡೆ. ನಮ್ಮ ಪಜ್ಕ ಹೋಗೋದಿಲ್ಲ ರೀ. ಪಲ್ಯ ರೊಟ್ಟಿ ರೊಟ್ಟಿ ಉಂಡಿ ಒಂದು ಅನ್ನ ಉಂಡೆ ಮ್ಯಾಗ ಹೊರ ತುಂಬುತ್ತಾ. ಇವಾಗ ಶ್ರಾವಣಿ ಹಸಿ ಹಸಕತ್ತಾಡಿ ಉಂಡು ಶ್ರವಣ್ ಕುಮಾರ್ ನೋಡಿ ಉಂಡು ಹೆಂಗೆ ಮುಕ್ಕೊಂಡಾನ. ಶ್ರವಣ ಮ್ಯಾಗ ಹೋಗಿ ಮುಕ್ಕೋಗಿ ಅಕ್ಕ ಹಸಿ ಹಸಿ ಹೋಗು. ಬರೀ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ನಂದು ಕೂಡ ಊಟ ಆಯಿತು. ಹುಡ್ರು ದಡಮ್ಮ ಮೊದಲೇ ಊಟ ಮಾಡಿದ್ರು. ದಡಮ್ಮನ ಮಲ್ಕೊಂಡಾಳ, ಶ್ರಾವಣಿಯರು ಮಲ್ಕೊಂಡಾರ. ಶ್ರಾವಣ್ ಶ್ರಾವಣಿ ಕಡೆ ಎತ್ತಿ ಹಾಕ್ಬೇಕು ರೀ. ಬರೀ ಹಾಳಿಗೆ ಹೋಗಿ ಮುಕ್ಕೊಂಡು ನೋಡಿ ಈ ಥರ ಗಾಸ ಮುಕ್ಕೊಂಡಾಳ. ಹುಡ್ರಿ ಹಿಂಗೆ ಮಾಡ್ತಾರೆ ನೋಡಿ. ಅಲ್ಲಿ ಒಬ್ರು ಅಂಟಿಯರು ಇದು ಆಗಿದ್ರು ಅಂದ್ನಲ್ರಿ, ಭಾಳ ಸೀರಿಯಸ್ ಆಯ್ತಂದಲ್ಲ. ಅವ್ರು ಫೇಲ್ ಆದ್ರು ನೋಡಿ. ಅವರು 9:30 10 ಗಂಟೆ ಆಗಿತ್ತು ರೀ. ಫೇಲ್ ಆದರು. 10:30 ಆಯಿತು ಹೋಗ್ಬೇಕಂದ್ವಿ. ಅಲ್ಲಿ ಮಾರಿ ಮುಚ್ಚಾರಂತ್ರಿ. ರಾತ್ರಿ ಹೊತ್ತನೇ ಅಳಲ್ರಿ. ಮಾರಿ ಮುಚ್ಚಿಬಿಟ್ರೆ ಮುಗಿತ್ರಿ. ಇವಾಗ ಮಾರಿ ಮುಚ್ಚಿ ಹೊಳೆ ಅಳಲ್ಲ ನೀವು ಮುಂಜಾನೆ ನೋಡಿ. ಮುಂಜಾನೆ ನೋಡಕ್ಕೆ ಹೋಗ್ತೀವಿ. ಆದ್ರೆ ಅವಾಗ ಇದು 5:30 ಹೋದವ್ರಿ. 8ಕ್ಕೆ ಬಂದೀನಿ ರೀ ಮನೆಗೆ. ಕುಂತು ಅಲ್ಲೇ ಮತ್ತು ಅಲ್ಲಿ ಅಲ್ಲೇ ಕುಂತೀವಿ ರೀ. ಅಲ್ಲಿ ಹೆಣ್ಮಾಳ ಸೀರಿಯಸ್ ಐತೆ ಅಂತ ಅಲ್ಲಿ ಹೋಗಿವ್ರಿ. ಮಗಳೊಬ್ರು ಅತ್ತಿಯರಿಗೆ ಅವ್ರಿಗೂ ಪಾರ್ಸಿ ಹೊಡೆದಿತ್ತು ಮೊದಲ ಜ್ವರ ಮಸ್ತ್ ಕೇರ್. ಅವರು ಯಾಕಡೆ ಮಾಡಕತ್ತರು. ಎಲ್ಲ ಮಂದಿ ಅಲ್ಲಿ ಕುಂತು ಮಂದಿ ಈಗ ಎದ್ದು ಬಂದುಬಿಡ್ತು. ಅವ್ರು ಆಂಬ್ಯುಲೆನ್ಸ್ ಮಾಡಿ ಮತ್ತೆ ಕಳಿಸಿದ್ರು. ಅವ್ರಿಗೆ ಮಗಳು ಒಬ್ಬೇಕದಾಳ್ರಿ. ಗಂಡು ಮನ್ಯಾಗ ಅದ. ಒಬ್ಬ ಮನ್ಯಾಗ ಯಾರೊಬ್ರು ಇರ್ಬೇಕು ರೀ. ಯಾರೋ ಇದ್ರೇ ಚಲೋ ನೋಡಿ. ಮತ್ತು ಇವತ್ತು ತೀರ್ಕೊಂಡಲ್ಲ ಆಂಟಿಯವ್ರಿ ಮಕ್ಳಿಲ್ಲ ನೋಡಿ. ಮಕ್ಕಳೆಲ್ಲ ಏನಿಲ್ಲ ರೀ. ಎಲ್ಲ ಒಜ್ಜೈತೆ ನೋಡಿ. ಕಳ್ಳು ಚೂರು ಅಂತೈತಿ. ಏನು ಮಾಡಬೇಕು ಏನು ಮಾಡೋಕ್ಕಲ್ರಿ. ಯಾರ್ಯಾರು ಚೀಟಿ ಎಷ್ಟು ಬರ್ದೈತೆ ಅಷ್ಟು ದಿನ ಎದ್ದು ಹೋಗ್ಬಿಡೋದು ನೋಡಿ. ಯಾರು ಶಾಶ್ವತವಾಗಿ ಇರೋಕೆ ಬಂದಿಲ್ಲ. ಇವಾಗ ಒಂದು ಸ್ವಲ್ಪ ನನಗೂ ಹಾವಿನ ಭಯ ಹೋಗೈತೆ ನೋಡಿ. ಎಲ್ಲರೂ ಧೈರ್ಯ ಹೇಳಿದ್ರಿ, ಎಲ್ಲರೂ ಕಮೆಂಟ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರೂ ಭಾಳ ಧೈರ್ಯ ರೀ. ಅಕ್ಕಿ ಕಾಳು ಮಂತ್ರಿಸ್ಕೊಂಬಂದು ಹೋಗಿರಿ ಅಂತೇಳಿ. ಅಕ್ಕಿ ಕಾಳು ಅವ್ವ ಮನೆ ನಾಗರ ಪಣಿತ ಹಚ್ಚಾಳ. ಅಕ್ಕಿ ಕಾಳು ಮಂತ್ರಿಸ್ಕೊಂಬರ್ಬೇಕು ರೀ. ಇವು ಕೂಡ ಮಲ್ಕೊಂಡ ಹುಡ್ರು ಶ್ರಾವಣಿ ಕಡೆ ತಗೊತೀನಿ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.